ಬೆಂಕಿಯನ್ನು ಆಲಿಸಲಾಗಿದೆ, ಆದರೆ ನೋವು ಇನ್ನೂ ಉಳಿದಿದೆ. ಉತ್ತರ ಪ್ರದೇಶದ ಲಕ್ನೋ ನಗರದ ಅಲಿಗಂಜ್ ಪ್ರದೇಶದಲ್ಲಿ ದುರ್ಘಟನಾತ್ಮಕ ಅಗ್ನಿ ಅವಘಡದಲ್ಲಿ 16ರಿಂದ 25 ವರ್ಷ ವಯೋಮಾನದ ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಒಟ್ಟು 15 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಅಗ್ನಿಶಾಮಕ ದಳವು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾದರೂ ತಮ್ಮ ಪ್ರೀತಿಯ ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳ ಹೃದಯಗಳಲ್ಲಿ ದುಃಖ, ವೇದನೆ ಹಾಗೂ ಅಗಲಿಕೆಯ ಜ್ವಾಲೆ ಇನ್ನೂ ಉರಿಯುತ್ತಲೇ ಇದೆ. ಇದು ಅತ್ಯಂತ ವಿಷಾದನೀಯ ಮತ್ತು ಹೃದಯ ವಿದ್ರಾವಕ ಘಟನೆ. ಕೆಲವೇ ಕ್ಷಣಗಳಲ್ಲಿ ಈ ದುರಂತವು ಅನೇಕ ಯುವ ವಿದ್ಯಾರ್ಥಿಗಳ ಕನಸುಗಳು, ನಿರೀಕ್ಷೆಗಳು ಹಾಗೂ ಭವಿಷ್ಯದ ಆಶಯಗಳನ್ನು ಕಸಿದುಕೊಂಡಿದೆ. ಈ ಅಕಲ್ಪನೀಯ ದುಃಖವನ್ನು ಅನುಭವಿಸುತ್ತಿರುವ ಕುಟುಂಬಗಳು ಮತ್ತು ಬಂಧು ಬಳಗದವರೊಂದಿಗೆ ನಾವು ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತೇವೆ. ಅಗ್ನಿ ಅವಘಡದ ನಿಖರ ಕಾರಣವನ್ನು ಪತ್ತೆ ಹಚ್ಚಲು ತನಿಖೆ ನಡೆಯುತ್ತಿದೆ. ಆದರೂ ಈ ದುರಂತದಿಂದ ಪ್ರತಿಯೊಂದು ಕುಟುಂಬ ಅನುಭವಿಸುತ್ತಿರುವ ನೋವಿನ ಆಳವನ್ನು ಯಾವುದೇ ತನಿಖೆಯ ಸಂಪೂರ್ಣವಾಗಿ ಅಳೆಯಲು ಸಾಧ್ಯವಿಲ್ಲ. ಅಜಾಗರೂಕತೆ ಕೆಲವೊಮ್ಮೆ ಜೀವಹಾನಿಗೆ ಕಾರಣವಾಗಬಹುದು. ಅನೇಕ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅಪಾಯಗಳನ್ನು ನಾವು ನಿರ್ಲಕ್ಷಿಸುತ್ತೇವೆ. ಅವು ಸ್ವಯಂ ನಿವಾರಣೆ ಆಗುತ್ತವೆ ಎಂಬ ಭಾವನೆ ಹೊಂದುತ್ತೇವೆ. ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದನ್ನು ಮುಂದೂಡುತ್ತೇವೆ, ಆದರೆ ಅದರ ಪರಿಣಾಮಗಳು ಕೆಲವೊಮ್ಮೆ ದುರಂತರಕರವಾಗಿರುತ್ತದೆ. ಮನೆ, ಕಾರ್ಯಸ್ಥಳ ಅಥವಾ ಸಮಾಜದ ಯಾವುದೇ ಕ್ಷೇತ್ರದಲ್ಲಾಗಲಿ ಸಂಭವನೀಯ ಅಪಾಯಗಳನ್ನು ಗುರುತಿಸಿದಾಗ ಅವುಗಳಿಂದ ಹಾನಿಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಕೆಲವು ಅಪಾಯಗಳು ನಮ್ಮ ನಿಯಂತ್ರಣದ ಆಚೆ ಇರಬಹುದು. ಆದಾಗ್ಯೂ ನಮ್ಮಿಂದ ತಡೆಯಬಹುದಾದ ಅಪಾಯಗಳನ್ನು ನಿರ್ಲಕ್ಷಿಸುವುದು ಸಮಂಜಸವಲ್ಲ. ಈ ಅಗ್ನಿ ಅವಘಡದ ಸಂದರ್ಭದಲ್ಲಿ ಅನೇಕರು ಧೈರ್ಯದಿಂದ ಮುಂದೆ ಬಂದು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದಾರೆ. ಸಂಕಷ್ಟದ ಸಂದರ್ಭಗಳಲ್ಲಿ ಮಾನವೀಯತೆ, ಕರುಣೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆ ಎಷ್ಟು ಮಹತ್ವದಾಗಿವೆ ಎಂಬುದನ್ನು ಅವರ ಸೇವಾಭಾವವು ನೆನಪಿಸುತ್ತದೆ. ಟೈಮ್ಸ್ ಆಫ್ ಇಂಡಿಯಾಯ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಪ್ರತಿ 12 ಗಂಟೆಗಳಿಗೊಮ್ಮೆ ತೆರೆದ ಗುಂಡಿಗಳು ಹಾಗೂ ಮುಚ್ಚಳವಿಲ್ಲದ ಮ್ಯಾನ್ಹೋಲ್ಗಳು ಕಾರಣದಿಂದ ಕನಿಷ್ಠ ಒಬ್ಬ ವ್ಯಕ್ತಿ ಪ್ರಾಣ ಕಳೆದುಕೊಳ್ಳುತ್ತಾರೆ. 2015ರಿಂದ ಇದುವರೆಗೂ ಇಂತಹ 5393 ಸಾವುಗಳು ದಾಖಲಾಗಿದ್ದು 2020ರಲ್ಲೇ 849 ಮಂದಿ ಜೀವ ಕಳೆದುಕೊಂಡಿದ್ದಾರೆ. ಇವು ಕೇವಲ ಅಂಕಿಅಂಶಗಳಲ್ಲ. ಪ್ರತಿಯೊಂದು ಸಂಖ್ಯೆಯ ಹಿಂದೆಯೂ ಒಂದು ಅಮೂಲ್ಯ ಜೀವ ಮತ್ತು ದುಃಖದಲ್ಲಿ ಮುಳುಗಿರುವ ಒಂದು ಕುಟುಂಬವಿದೆ. ಇತರರ ಕ್ಷೇಮಾಭಿವೃದ್ಧಿಯ ಬಗ್ಗೆ ಕಾಳಜಿ ವಹಿಸುವ ಮನೋಭಾವವನ್ನು ನಾವು ಬೆಳೆಸಿಕೊಳ್ಳೋಣ. ಕಾಳಜಿ ಮತ್ತು ಕರುಣೆಗೆ ಜಾತಿ, ವರ್ಣ ಅಥವಾ ಧರ್ಮದ ಯಾವುದೇ ಭೇದವಿಲ್ಲ. ನಾವು ಕೇವಲ ಸಹಾಯ ಮಾಡುವ ಕೌಶಲ್ಯವನ್ನು ಮಾತ್ರ ಬೆಳೆಸಿಕೊಳ್ಳುವುದಲ್ಲ, ಸಹಾಯ ಮಾಡುವ ಮನಸ್ಸನ್ನೂ ರೂಪಿಸಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ತನ್ನ ಹಿತಾಸಕ್ತಿಯನ್ನು ಸಾಧಿಸಲು ಪ್ರಯತ್ನಿಸುವುದರಿಂದ ಸ್ವಾರ್ಥಿಯಾಗುವುದಿಲ್ಲ. ಬದಲಾಗಿ ತನ್ನ ನೆರೆಯವರ ಹಿತವನ್ನು ನಿರ್ಲಕ್ಷಿಸಿದಾಗ ಅವನು ಸ್ವಾರ್ಥಿಯಾಗುತ್ತಾನೆ.